ರಾವ್ ಕರ್ನಾಟಕದ ಶಿವಮೊಗ್ಗದಲ್ಲಿ ಸೆಪ್ಟೆಂಬರ್ 29, 1990ರಂದು ಜನಿಸಿದ ಸೌಮ್ಯ ದ್ವಿಭಾಷಾ ಪರಿಸರ ಮತ್ತು ಸಾಂಸ್ಕೃತಿಕವಾಗಿ ವೈವಿಧ್ಯಮಯ ಕುಟುಂಬದಲ್ಲಿ ಬೆಳೆದರು. ಇದು ಹಿಂದಿ, ತೆಲುಗು, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅವರ ನಿರಾಳತೆಗೆ ಕಾರಣವಾಯಿತು. ಶಿವಮೊಗ್ಗದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ಅವರು ಪಠ್ಯೇತರ ಚಟುವಟಿಕೆಗಳಲ್ಲಿ, ವಿಶೇಷವಾಗಿ ನೃತ್ಯ ಮತ್ತು ನಾಟಕಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಸೌಮ್ಯ ರಾವ್ ಭಾರತದ ಕರ್ನಾಟಕದ ಪ್ರಮುಖ ದೂರದರ್ಶನ ನಟಿ. ಅವರ ಬಹುಮುಖ ನಟನಾ ಕೌಶಲ್ಯ ಮತ್ತು ಆಕರ್ಷಕ ಪರದೆಯ ಉಪಸ್ಥಿತಿಯಿಂದ ಅವರು ತಮಿಳು ಮತ್ತು ತೆಲುಗು ದೂರದರ್ಶನ ಉದ್ಯಮಗಳಲ್ಲಿ ಗಮನಾರ್ಹ ಪ್ರಭಾವ ಬೀರಿದ್ದಾರೆ. ಸೌಮ್ಯ ಮೊದಲು ಸನ್ ಟಿವಿಯಲ್ಲಿ ಪ್ರಸಾರವಾದ ತಮಿಳು ಸರಣಿ ಒಲ್ಲಿಯಲ್ಲಿ ಉಮಾ ಮಹೇಶ್ವರಿ ಪಾತ್ರಕ್ಕಾಗಿ ವ್ಯಾಪಕ ಮನ್ನಣೆ ಪಡೆದರು. ಪ್ರಸ್ತುತ ಸೌಮ್ಯ ಸ್ಟಾರ್ ವಿಜಯ್ನ ನೆಂಜಂ ಮರಪ್ಪ ತಿಲೈನಲ್ಲಿ ಸತ್ಯ ಮತ್ತು ಸನ್ ಟಿವಿಯ ರೋಜಾದಲ್ಲಿ ಸಾಕ್ಷಿ ಪಾತ್ರಕ್ಕಾಗಿ ಕೊಂಡಾಡಿದ್ದಾರೆ. ತಮಿಳು ನಾಟಕಗಳಲ್ಲಿನ ಅವರ ಯಶಸ್ಸಿನ ಜೊತೆಗೆ ಅವರು ಜೀ ಕನ್ನಡದಲ್ಲಿ ಪಟ್ಟಧಾರಿ ಪ್ರತಿಭಾದಲ್ಲಿ ಅದಿತಿ ಪಾತ್ರದ ಮೂಲಕ ಕನ್ನಡ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ. ಸೌಮ್ಯ ಕರ್ನಾಟಕದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು. ಅಲ್ಲಿ ಅವರು ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದರು. ಕಲೆಗಳ ಮೇಲಿನ ಅವರ ಉತ್ಸಾಹ ಅವರ ಶೈಕ್ಷಣಿಕ ಪ್ರಯಾಣದ ಉದ್ದಕ್ಕೂ ಸ್ಪಷ್ಟವಾಗಿತ್ತು. ಅಂತಿಮವಾಗಿ ಅವರನ್ನು ನಟನಾ ವೃತ್ತಿ ಜೀವನಕ್ಕೆ ಕರೆದೊಯ್ಯಲಾಯಿತು. ಅವರ ಶಿಕ್ಷಣದ ಸಮಯದಲ್ಲಿ ಹಾಕಿದ ಅಡಿಪಾಯವು ಸ್ಪರ್ಧಾತ್ಮಕ ದೂರದರ್ಶನ ಉದ್ಯಮದಲ್ಲಿ ಅವರ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಸೌಮ್ಯ 2018ರಲ್ಲಿ ತಮಿಳು ಸರಣಿ ರೋಜಾ ಮೂಲಕ ದೂರದರ್ಶನಕ್ಕೆ ಪಾದಾರ್ಪಣೆ ಮಾಡಿದ್ರು. ಇದು ಮನರಂಜನಾ ಉದ್ಯಮದಲ್ಲಿ ಅವರ ಪ್ರಯಾಣದ ಆರಂಭವನ್ನು ಗುರುತಿಸಿತ್ತು. ಈ ಕಾರ್ಯಕ್ರಮದಲ್ಲಿನ ಸಾಕ್ಷಿ ಪಾತ್ರವು ಶೀಘ್ರವಾಗಿ ಗಮನ ಸೆಳೆಯಿತು. ತಮಿಳು ಪ್ರೇಕ್ಷಕರಲ್ಲಿ ಅವರನ್ನು ಪರಿಚಿತ ಮುಖ್ಯವಾಗಿ ಸ್ಥಾಪಿಸಿತು. ರೋಜಾ ಚಿತ್ರದ ಯಶಸ್ಸು ಅವರಿಗೆ ಹಲವಾರು ಬಾಗಿಲುಗಳನ್ನು ತೆರೆಯಿತು ಮತ್ತು ಅವರು ಶೀಘ್ರದಲ್ಲೇ ತಮಿಳು ದೂರದರ್ಶನದಲ್ಲಿ ಅತ್ಯಂತ ಬೇಡಿಕೆಯ ನಟಿಯರಲ್ಲಿ ಒಬ್ಬರಾದರು. ಸೌಮ್ಯ ಹಲವಾರು ಜನಪ್ರಿಯ ತಮಿಳು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡರು. ವ್ಯಾಪಕ ಶ್ರೇಣಿಯ ಪಾತ್ರಗಳನ್ನು ಚಿತ್ರಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. ನಟನೆಯ ಹೊರತಾಗಿ ಸೌಮ್ಯ ದೂರದರ್ಶನ ನಿರೂಪಣೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. 2022ರಲ್ಲಿ ಅವರು ಜನಪ್ರಿಯ ತೆಲುಗು ಹಾಸ್ಯ ಕಾರ್ಯಕ್ರಮ ಜಬರ್ದಸ್ತ್ ಅನ್ನು ಆಯೋಜಿಸಲು ಪ್ರಾರಂಭಿಸಿದ್ರು. ಅಲ್ಲಿ ಅವರ ಆಕರ್ಷಕ ವ್ಯಕ್ತಿತ್ವ ಮತ್ತು ತ್ವರಿತ ಬುದ್ಧಿವಂತಿಕೆಯು ವೀಕ್ಷಕರ ಮನಗೆದ್ದಿತ್ತು. ನಿರೂಪಕಿಯಾಗಿ ಅವರ ಯಶಸ್ಸು ಮತ್ತಷ್ಟು ಅವಕಾಶಗಳಿಗೆ ಕಾರಣವಾಯಿತು ಮತ್ತು ಅಂದಿನಿಂದ ಅವರು ಸ್ಟಾರ್ ಮಾಧಲ್ಲಿ, ಕಿಲಾಡಿ ಗರ್ಲ್ಸ್ ಮತ್ತು ಕಿರಾಕು ಬಾಯ್ಸ್ ಸೇರಿದಂತೆ ಹಲವಾರು ಇನ್ನಿತರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ. ತನ್ನ ವೃತ್ತಿ ಜೀವನ ಚೆನ್ನಾಗಿ ಪ್ರಚಾರಗೊಂಡಿದ್ದು ಸೌಮ್ಯ ತನ್ನ ವೈಯಕ್ತಿಕ ಜೀವನವನ್ನು ಖಾಸಗಿಯಾಗಿಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದಾಗ್ಯೂ ಅಭಿಮಾನಿಗಳು ತೆರೆಯ ಮೇಲೆ ಮತ್ತು ಹೊರಗೆ ಅವರ ವಿನಮ್ರ ಮತ್ತು ನಿಷ್ಠುರ ಸ್ವಭಾವದಿಂದ ಆಕರ್ಷಿತರಾಗ್ತಾ ಇದ್ದಾರೆ. ಬಹು ನಿರೀಕ್ಷಿತ ಬಿಗ್ ಬಾಸ್ ತೆಲುಗು ಸೀಸನ್ 8ರಲ್ಲಿ ಸೌಮ್ಯ ರಾವ್ ನಾಡಿಗ್ ಸ್ಪರ್ಧಿಯಾಗಬಹುದು ಎಂದು ಉದ್ಯಮದ ಮೂಲಗಳು ಸೂಚಿಸುತ್ತವೆ. ಈ ವದಂತಿಗಳು ನಿಜವೆಂದು ಸಾಬೀತಾದರೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದು ಪಕ್ಕಾ ಆಗುತ್ತೆ. ಹಾಗೆ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಿದೆ. ಅವರ ನಟನಾ ಪಾತ್ರಗಳನ್ನು ಮೀರಿ ಅವರ ವ್ಯಕ್ತಿತ್ವವನ್ನು ಪ್ರದರ್ಶಿಸಲು ಒಂದು ವೇದಿಕೆ ಸಿಗುತ್ತದೆ. ಸೌಮ್ಯ ರಾವ್ ನಾಡಿಗ್ ಅವರ ದೂರದರ್ಶನ ಉದ್ಯಮದಲ್ಲಿ ಯಶಸ್ಸು ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಕಲೆಯ ಮೇಲಿನ ಉತ್ಸಾಹಕ್ಕೆ ಸಾಕ್ಷಿಯಾಗಿದೆ. ಶಿವಮೊಗ್ಗದಲ್ಲಿ ತಮ್ಮ ಆರಂಭಿಕ ದಿನಗಳಿಂದ ತಮಿಳು ಮತ್ತು ತೆಲುಗು ದೂರದರ್ಶನದಲ್ಲಿ ಪ್ರಸಿದ್ಧ ನಟಿಯಾಗುವವರೆಗೂ ಸೌಮ್ಯ ಅವರು ತಮ್ಮ ಪ್ರತಿಭೆ ಮತ್ತು ದೃಢ ಸಂಕಲ್ಪದಿಂದ ಪ್ರೇಕ್ಷಕರನ್ನು ನಿರಂತರವಾಗಿ ಮೆಚ್ಚಿಸಿದ್ದಾರೆ.